ನಮಸ್ಕಾರ ಗಾಯ್ಸ್, ಇವತ್ತು ಹೊಸ ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ಇವತ್ತು ಸಂಡೇ. ಇವತ್ತು ಬ್ಯಾಚುಲರ್ ಲೈಫ್ ಒಳಗೆ ಹೆಂಗೆ ಏನೇನು ಇರುತ್ತೆ ಅಂತ ನಾನು ಈ ವಿಡಿಯೋದ್ರಾಗ ತೋರಿಸ್ತೀನಿ. ಬನ್ನಿ, ಇವತ್ತು ಬ್ಯಾಚುಲರ್ ಲೈಫ್ಗಳ ಸಂಡೇ ಎಷ್ಟು ಮಹತ್ವಪೂರ್ಣ ಇರುತ್ತೆ, ಎಷ್ಟು ಕೆಲಸ ಇರುತ್ತೆ ಬಾಕಿ ದಿನಗಳಕ್ಕಿಂತ ಇವತ್ತು ಕಂಪೇರ್ ಮಾಡಿದ್ರೆ. ಸೊ ಬರ್ರಿ, ಇವತ್ತು ನನ್ನ ಸಂಡೇನ ಹೆಂಗೆ ಇರ್ತೈತೆ, ಬ್ಯಾಚುಲರ್ ಲೈಫ್ನ ಸಂಡೇ ಹೇಗಿರುತ್ತೈತೆ ಅಂತ ನಾನು ಈ ವಿಡಿಯೋದಾಗ ತೋರಿಸ್ತಾ ಇದ್ದೀನಿ. ಸೊ ಬರ್ರಿ, ಪ್ರತಿಯೊಂದನ್ನು ಮಿಸ್ ಮಾಡ್ಕೋಬೇಡ್ರಿ. ಬ್ಯಾಚುಲರ್ ಲೈಫ್ ಯಾರ್ಯಾರು ಎಕ್ಸ್ಪ್ರೆಸ್ ಮಾಡಿರಿ ಸೊ ಅವ್ರು ಈ ವಿಡಿಯೋ ಪೂರ್ತಿ ನೋಡಿರಿ. ಮತ್ತು ಹೊಸರು ಯಾರು ಬ್ಯಾಚುಲರ್ ಆಗಿ ಎಲ್ಲಾರ ಅಂತ ಜಾಬ್ ಮಾಡ್ತೀರಿ ಅಥವಾ ಎಲ್ಲಾದರೂ ಒಂದು ಬ್ಯಾಚುಲರ್ ಆಗಿದ್ರಿ ಅಂತಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿರಿ, ನಿಮಗೂ ಒಂದು ಸರಿ ಮುಂದಿದೆ ಥರ ಆಗುತ್ತೆ. ಸೊ ಬರ್ರಿ ನೋಡಿರಿ. ಇದೊಂದು ಸಾಫ್ ಮಾಡೋದ, ನಂಗೆ ಇದೊಂದು ಸಾಫ್ ಮಾಡೋದ ಆಯ್ತು. ನಂದು ಅಣ್ಣ ನಮ್ದು ಪಡಿ ಆ್ಯಕ್ಚುಲಿ ಅದು ನಮ್ಮ ಬಾತ್ರೂಮ್ ಅದ. ಸೊ ಅದು ಎಲ್ರಿಗೂ ಗೊತ್ತು. ಸೊ ಅದ್ರದ್ದೇನು ನಿಮಗೆ ಜವಾಬ್ದಾರಿಲ್ಲ. ಸೊ ಬರ್ರಿ, ಇವತ್ತು ನಾನು ಮಾಡ್ತಿರೋ ಕೆಲಸ ಅಂತಂದ್ರು ಇವತ್ತೆಲ್ಲ ಆಲ್ರೆಡಿ ಇವೆಲ್ಲ ಗಂಗಾ ತಮ್ಗೆ ಬೆಳಗ್ಗೆಕ್ಕಿದ. ಇದೊಂದು ಸಿಂಕ್ ಹೊಡೆದು ಕ್ಲೀನ್ ಮಾಡೋದ, ಇದೊಂದು ಕಟ್ಟಿ ಕ್ಲೀನ್ ಮಾಡೋದ, ಇದೊಂದು ಇವತ್ತು ಹೋಗಿ ತರಕಾರಿ ಎಲ್ಲ ತರ್ಬೇಕಾಗ್ತದೆ. ತರಕಾರಿ ಎಲ್ಲ ತಂದು ಇವತ್ತು ಶೂಟ್ ಮಾಡೋಣ. ಬರ್ರಿ, ಪೂರ್ತಿ ಫುಲ್ ಏನೇನು ಇರುತ್ತೆ. ಮತ್ತು ಇದು ಪರ್ಸಲ್ಲಿ ಭೀ ಸಾಫ್ ಮಾಡೋದ. ಇದಿಷ್ಟೆಲ್ಲ ಚಂದ ತೊಳೆದು ಕ್ಲೀನ್ ಮಾಡೋದ. ಇವತ್ತು ಪೂರ್ತಿ ಇಲ್ಲಿ ಹಿಡ್ಕೊಂಡು ಇದೆಲ್ಲ ಚಂದ ತೊಳೆದು ಆಮೇಲೆ ನಮ್ಮ ಬಟ್ಟೆ ನೋಡ್ರಿ, ಬಟ್ಟೆ ಹೋಗ್ಯಾವ. ಬಟ್ಟೆ ರಾತ್ರಿ ನೆನಕಿದ ಆಯ್ತು. ಇಷ್ಟು ನಮ್ಮ ಬಡಿ ಹಿಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಮಸ್ತ್. ಇವತ್ತು ಸಂಡೇ ಎಷ್ಟು ರೆಸ್ಟ್, ಎಲ್ರಿಗೂ ಸಂಡೇ ಮಸ್ತ್ ಎಂಜಾಯ್ ಮಾಡೋಕ್ಕಿರ್ತಾವೆ. ಬಟ್ ಬ್ಯಾಚುಲರ್ಗಳಿಗೆ ಸಿಗೋದೇ ಸಂಡೇ ಒಂದು. ಅದ್ರಾಗ ಬಸ್ಸಿಗೆ ಹೋಗೋ, ಮನೆ ಸಾಫ್ ಮಾಡು, ರೂಮ್ ಸಾಫ್ ಮಾಡು, ಅದು ಇದು ಅನ್ಸುತ್ತ. ಅದ್ರಾಗೆ ದಿನ ಹೊಂಟೈತೆ ನಮ್ದು. ಸೊ ಬರ್ರಿ, ಈ ವಿಡಿಯೋ ಪೂರ್ತಿ ಕಳಿತಾನೆ ನೋಡ್ರಿ. ಟಡನ ಇವಾಗ ಗ್ಯಾಸ್ ಕಟ್ಟಿ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಬ್ಯಾಚುಲರ್ ಲೈಫ್ ಒಳಗೆ ಇದೊಂದು ಕ್ಲೀನ್ ಮಾಡೋದು ನಿಮ್ಗೆ ತೋರಿಸ್ತಾ ಬರ್ರಿ. ಚಿನ್ನದ ಮನೆಯ ಚಿನ್ನ ನೀನು ಬಂದೆ ಏಕೆ ತರಿಸಲಿ ಮನೆಯ ಬರೋದಕ್ಕೆ. ಚಿನ್ನದ ಮನೆಯ ಚಿನ್ನ ನೀನು ಬಂದೆ ಏಕೆ ತರಿಸಲಿಗೆ ಮನೆಯ ಬೆಳಗೋದಕ್ಕೆ. ಗಂಧದ ಹಸಿನ Banyarte mukuli, banyarte. Finally, clean ಆಯ್ತು. ಇದು ಕೊನೆ ಕರಿ. ಯಾರ್ಯಾರು ಬ್ಯಾಚುಲರ್ಸ್ ಇದ್ರಿ, ಯಾರ್ಯಾರು ಹಿಂಗೆ ಸಂಡೇ ಬಂದಾಗ ಯಾರು ಕ್ಲೀನ್ ಹಿಂಗೆ ಮಾಡ್ತೀರಿ ಅಥವಾ ರೊಕ್ಕ ಕೊಟ್ಟು ಮಾಡಿಸ್ತೀರಿ, ಅಲ್ಲಂತಂದ್ರೆ ನಿಮ್ಮಲ್ಲಿ ಕೆಲಸ ಮಾಡ್ರಿ ಯಾರಾದ್ರ ಹರ ಅಂತಂದ್ರೆ ಅವ್ರು ಕಮೆಂಟ್ ಮಾಡಿ ಹೇಳ್ರಿ. ಯಾರ್ಯಾರು ಸ್ವಂತ ಮಾಡ್ತೀರಿ ಅಥವಾ ರೊಕ್ಕ ಕೊಟ್ಟು ಮಾಡಿಸ್ತೀರಿ ಅಂತೇಳಿ. ಬಟ್ ನಾನಂತೂ ಕಂಪಲ್ಸರಿ ನಾನು ಒಬ್ಬನೇ ಮಾಡ್ತೀನಿ. ಸಂಡೇ ಫುಲ್ ಎಂಜಾಯ್ ಮಾಡ್ತೀನಿ. ಈ ಥರ ಊರು ನೆನಪಾಗ್ತೀರಿ ಹಿಂಗೆಲ್ಲ ಕ್ಲೀನ್ ಮಾಡ್ಕೊತಂದ್ರೆ.
ಗ್ಯಾಸ್ ಕಟ್ಟಿ ಗ್ಯಾಸ್ ತೊಳೆ ಇದಾವ ನಾವು ಆ್ಯಕ್ಚುಲಿ ನಾ ವಿಡಿಯೋ ಬ್ಲಾಗಿಂಗ್ ಸ್ಟಾರ್ಟು 2023 ಸ್ಟಾರ್ಟ್ ಮಾಡಿದ್ನ. ಬಟ್ ಅವಾಗ ಹೆಂಗೆ ಅನಿಸ್ತಿತ್ತು ಕೊನೋದ, ಅವಾಗ ಎಲ್ಲರೂ ಅಂದ್ರೆ ಒಂಥರ ಫೀಲ್ ಆಗ್ತಿತ್ತು. ಎಲ್ರಿಗೂ ಗೊತ್ತು ಸ್ಟಾರ್ಟಿಂಗ್ದಾಗ ಎಲ್ರಿಗೂ ಹಂಗೆ ಆಗ್ತಿದ್ದು. ಬಟ್ ಎಲ್ಲರೂ ಹಂಗೆ ಏನಂತಾರ ಹಂಗಿಸ್ತಿದ್ರು, ಇವನು ಹಿಂಗೆ ಮಾಡತ್ತಾನ. ಬಟ್ ಅವಾಗ ನಂಗೆ ಹಂಗೆ ಫೀಲ್ ಆಗಿತ್ತು. ಬಟ್ ನಾವಾಗ ವಿಡಿಯೋ ಮಾಡೋದು ಕಂಪ್ಲೀಟ್ಲಿ ಸ್ಟಾಪ್ ಮಾಡಕ್ಕಿತ್ತು. ಅವಾಗ ಸ್ಟಾರ್ಟ್ ಮಾಡಿದ ಒಂದು 8 ವೀಡಿಯೋ ಚದ್ದೆ ಓಡ್ಲತ್ತಿ. ಮತ್ತು ಅದ್ರ ಬಾದ್ ನಾನು ಸ್ಟಾಪ್ ಮಾಡ್ದೆ. ಅದ್ರ ಬಾದ್ ಮತ್ತೆ ನಾನು ಅನ್ಕೊಂಡ ಎಲ್ಲ ನಾ ಮಾಡತ್ತಿದ್ದ ಮಂದಿಗೆ ಏನದ ಅಂದ್ರೆ ಹಿಂಗೆ ನನಗೆ ಒಂದು ಕ್ವಶನ್ ಸ್ಟಾರ್ಟ್ ಆಗತ್ತೆ. ಇಷ್ಟು ಜನ ನನ್ನ ಸರಿ ಸ್ಟಾರ್ಟ್ ಮಾಡಿದ್ರು ಇವತ್ತು ಎಷ್ಟು ನಮ್ಮಸ್ಲತ್ತಾರ ಮತ್ತು ಮಸ್ತಾರ. ಬಟ್ ನಾ ಅವಾಗೆ ಸ್ಟಾರ್ಟ್ ಮಾಡ್ತೇನೆ ಅಂದ್ರೆ ಇವತ್ತು ನಾ ಇಲ್ಲಿ ತೊಳಿತಿದ್ದಿರಲ್ಲ. ಬಟ್ ನಾ ಹೇಳೋದೇನು, ಮಂದಿ ಏನೇ ಕನ್ಲೇಕ ಏನಕ್ಕಿಲ್ಲ, ಬಟ್ ನೀವು ಮಾಡೋದನ್ನು ಬಿಡಬೇಡಿ ಅಂತ ಈ ವಿಡಿಯೋದಾಗ ನಾ ಕಂಟಿನ್ಯೂ ಯಾರು ಏನೇ ಕನ್ಕೋಲೆಕ್ಕ ನಮ್ಗೆ ಗೊತ್ತೈತಿ ಎಲ್ರು ಏನಂತ ಇರತ್ತೆ. ಬಟ್ ನಮ್ಮೂರಾಗ ಹಂಗೆ ಅನ್ಬಲ್ರಿ ಯಾರು. ಬಟ್ ಮನಸ್ಸು ಅವ್ರು ನೋಡೋ ದೃಷ್ಟಿ ಅದರಲ್ಲಿ ನಾ ಹಾಗೆ ತಿಳ್ಕೊಂಡು ಆಮೇಲೆ ಇವಾಗೇನು ಫುಲ್ ಕಂಟಿನ್ಯೂ ನಾ ಮತ್ತು ನಮ್ಮ ದೋಸ್ತ್ ಇಬ್ಬರು ಸ್ಟಾರ್ಟ್ ಮಾಡೋದಿದ್ದೆವು. ಈ ಜರ್ನಿ ಫುಲ್ ಮಸ್ತ್ ಇರ್ತದೆ, ಎಂಜಾಯ್ ಮಾಡಿರಿ. ದಿನ ಒಂದು ವಿಡಿಯೋ ಬಂದೇ ಬರ್ತಾವೆ. ನಾನು 1 ವರ್ಷದ ಚಾಲೆಂಜ್ ಅದ ನೋಡಮ್. 1 ವರ್ಷ ಒಳಗೆ ಯಾರು ನಮ್ಮ ಸರಿ ಇರ್ತೀರಿ, ಎಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅಂತೇಳಿ ನನ್ನ ಅನಿಸ್ತು. ಇಂಥ ಕಾಂಪಿಟೇಷನ್ 3 ಸೆಕೆಂಡ್ ನೋಡೋಕ್ಕೆ ನಿಮ್ಗೆ ಪೇಷನ್ಸ್ ಇರಲ್ಲ. ಒಂದು 30-40 ಸೆಕೆಂಡ್ ರೀಲ್ಸ್ ನೋಡೋಕ್ಕೆ ಪೇಷನ್ಸ್ ಇಲ್ಲ ಮಂದಿ ಬಲ್ಲಿ. ನಮ್ಮ 3 ನಿಮಿಷ 5 ನಿಮಿಷ 10 ನಿಮಿಷ ವಿಡಿಯೋ ಯಾರು ನೋಡ್ತಾವೆ? ಬಟ್ ನೋಡ್ತಾವೆ. ನಾವು ಕಂಟೆಂಟ್ನಾಗ ದಮ್ ಇರಬೇಕು, ಆಡೋ ಮಾತಿನ ದಮ್ ಇರಬೇಕು, ತೋರ್ಸೋ ರೀತಿ ಕರೆಕ್ಟ್ ಇರಬೇಕು. ನಾವು ಕಂಟೆಂಟ್ ಒಳಗೆ ದಮ್ ಇಟ್ಟು ಅಂದ್ರೆ ಕಂಪಲ್ಸರಿ ಜನ ನೋಡ್ತಾರೆ. ಎಕ್ಸಾಂಪಲ್ ಆಗಿ ನೀವು ಸೌರವ್ ಜೋಶಿ ನೋಡ್ತಾರೆ, ಮತ್ತು ಡಾಕ್ಟರ್ ಬ್ರೋ ಇಲ್ಲ ಭಾಳಷ್ಟು ಜನ ಅದ್ರೊಳಗೆ ಮೆಹನತ್ ಮಾಡಿರೋರು. ಅದಕ್ಕೆ ಅವ್ರಿಗೆ ಸಿಕ್ತಿತ್ತು. ನಮ್ಮದು ಜರ್ನಿ ಹಂಗೆ ಇರುತ್ತೆ ಅಂತ ನಾನು ಬರೀ ಗ್ಯಾಸ್ ಕಟ್ಟೆ ಇತ್ತು, ಕ್ಲೀನ್ ಆಯಿತು, ಮಸ್ತ್. ಈಗ ರೂಮ್ ಕ್ಲೀನ್ ಮಾಡೋಣ ಬರ್ರಿ. ಲೆಟ್ಸ್ ಬನ್ನಿ ಇವಾಗ ರೂಮ್ ಕ್ಲೀನ್ ಮಾಡಮ್ಮಿ. ಪೂರ್ತಿ ರೂಮ್ ಕ್ಲೀನ್ ಮಾಡಮ್ ಬರ್ರಿ. ಅದ್ರ ಬಾದ್ ನೀವು ಆ ಬಟ್ಟೆ ನೀರು ತುಂಬ್ಕೊಂಡು ಪೂರಾ ರೂಮ್ ಕ್ಲೀನ್ ಮಾಡಮ್ ಬರ್ರಿ. ಸೊ ಗಾಯ್ಸ್, ರೂಮ್ ಸಾಫ್ ಸಫಾಯಿ ಮಾಡೋದು ಮತ್ತು ಅರ್ಬಿ ಒಗೆಯೋದು ಅದು ತೋರ್ಸಕ್ಕೆ ಆಗಲಿಲ್ಲ, ಬಿಕಾಸ್ ಆಫ್ ಫೋನ್ ಸ್ವಿಚ್ ಆಫ್ ಆಗಿತ್ತು ನನ್ನದು. ಸೊ ಇವಾಗ ಫೈನಲಿ ನಾನು ಎಗ್ ಕರಿ ಮಾಡತ್ತೀನಿ. 4 ಎಗ್ ಕರಿ ತೊಗೊಂಡು 4 ಎಗ್ ತೊಗೊಂಡಿನಿ. ಮತ್ತು ಇಷ್ಟೆಲ್ಲ ತರಕಾರಿ ಕಟ್ ಮಾಡ್ಕೊಂಡಿದ್ದ, ಎಣ್ಣೆ ಗರಂ ಮಾಡಕ್ಕೆ ಇಟ್ಟಿದ್ದ. ಬರ್ರಿ ಇವತ್ತು ಎಗ್ ಕರಿ ಮಾಡೋದು ನಿಮ್ಗೆ ರೆಸಿಪಿ ತೋರಿಸ್ತಾ. ನೋಡ್ರಿಕ ಹಿಂಗೆ ಹಾಕಬೇಕು ಅನ್ನೋದೇ ಥೋಡೆ ಅದು ತುಂಬ ಸಣ್ಣದಾಗಿ ಫ್ರೈ ಮಾಡಬೇಕು. ಸೊ ಬರ್ರಿ ಫ್ರೈ ಮಾಡೋದು ಹೆಂಗೆ ಅಂತ ತೋರಿಸ್ತಾ ನಾನು. ನೀವು ಎಲ್ರಿಗೂ ಬರ್ತಿರ್ಬೋದು. ಸೊ ನಾ ಇವತ್ತು ಹೆಂಗೆ ಮಾಡ್ತಾನೆ ನೋಡಿ, ಅಲ್ಲಿ ನೋಡಿ.
ಜಸ್ಟ್ ಟೀಕೆ ಮಾಡತ್ತಿರ್ತದೆ ನೋಡ್ರಿ. ಈಗ ಹಿಂಗೆ ಮಾಡಬೇಕು. ಇದ್ರ ಬಾದ್ ಎಣ್ಣೆ ಕಾಯ್ದೆ ಇರ್ತದೆ. ಅದ್ರ ಬಾದ್ ಏನು ಮಾಡ್ತಂತಂದ್ರೆ ನೀವು ಇಂಥ ಮಸಾಲೆ ಗಿಸಾಲೆ ಯಾರು ಮಾಡಕ್ಕೆ ತಂದಿರಿ ಅಂತಂದ್ರೆ ಅವು ಭೀ ಹಾಕ್ಬೇಕು ನೋಡ್ರಿ. ಹಾಕೋದು ಕಲೀರಿ. ಇಂಥವ್ನ ಇದು ಹಾಕಿರ್ಬೇಕು. ಹಾಕಿದ್ಮೇಲೆ ಏನಿಲ್ಲ, ಸೀದಾ ಉಳ್ಳಾಗಡ್ಡಿ ಹಾಕ್ಬೇಕು. ಎಣ್ಣೆ ನಿಬ್ಬರು ಕಾಯ್ದ ಎಣ್ಣೆ ನಿಬ್ಬರು ಕಾಯ್ದದ, ಅದಕ್ಕೆ ಜರ ಕಟ್ ಮಾಡ್ತದ. ಇದು ಚಂದ ಕೆಳಕ ಮಾಕ ಮಾಡ್ಕೋಬೇಕು. ಚಂದ ಥೋಡ ಬ್ರೌನ್ ಕಲರ್ ಆಗತ್ತಾನ ಹಂಗೆ ಚಂದ ಇಟ್ಬೇಕು. ಅದು ತುರ್ತೋ ತಾನೆ. ಆಯ್ತು, ನಾ ಕಂಡು ಇದು ಥೋಡ ತುಂಬ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅಂದ್ರೆ ಚಲೋ ಚಂದ ಹತ್ತು ಜರ ಊಟ ಮಾಡೋದು. ಆಯ್ತು, ಈಗ ಆಲೂ ಹಾಕೋರು ಟಮಟ ಹಾಕ್ರಿ, ಕೊತ್ತಂಬರಿ, ಅದ್ರ ಬಾದ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಂಗೆ ಚಂದ ಕುಟ್ಬೇಕು. ಪೇಸ್ಟ್ ಇದ್ದಿಂದ ಹಾಕ್ಬರ್ರಿ, ಮನೆಗೆ ಕುಟ್ಟಿ ಮಾಡಿರಿ, ಚಂದ ಐತದ. ಚಂಟ ಇದು ಹಾಕ್ರಿ, ಮೆಣಸಿನ್ಕಾಯಿ ಒಂದು ಹಾಕಿ. ಆಯ್ತು, ಮಸ್ತ್ ಇದು ಬ್ರೌನ್ ಕಲರ್ ಆಗತ್ತಾನ ವೇಟ್ ಮಾಡಿರಿ. ಅದ್ರ ಬಾದ್ ಉಳ್ಳಾಗಡ್ಡಿ ಇಲ್ಲ ಇದು ಏನಂತ ಟಮಟ ಆಲೂ ಹಾಕ್ರಿ. ಅದ್ರ ಬಾದ್ ಮಸ್ತ್ ಏನೇನು ಮಸಾಲ ಎಲ್ಲ ಯಾರು ಮಾಡಿ ನಿಮ್ದು ಅಂಡಿ ಹಾಕ್ರಿ. ಅದ್ರ ಬಾದ್ ಥೋಡ್ ಲೈಟಾಗಿ ನೀರು ಹಾಕ್ರಿ. ರೆಸಿಪಿ ಯುವರ್ ರೆಡಿ. ನಿಮ್ಮ ರೆಸಿಪಿ ರೆಡಿ ಆಗ್ಬಿಡ್ತದೆ ಅಷ್ಟ್ರಾಗೆ. ಸೊ ನಮ್ಮ ರೆಸಿಪಿ ಬ್ಯಾಚುಲರ್ ರೆಸಿಪಿ. ಸೊ ನಾವು ಮಾಡ್ತಿರುವಂಥ ರೆಸಿಪಿ ಬ್ಯಾಚುಲರಿಗಾಗಿ. ಸೊ ಬ್ಯಾಚುಲರ್ಗಳು ಕಲೀರಿ ನೀವು ಬಿ. ಆ್ಯಂಡ್ ಯಾರ್ಯಾರಿಗೆ ಬರ್ತದ ಮಸ್ತ್ ಮಾಡ್ತೇನೆ ನಾವು. ಲಾಸ್ಟ್ ಲೆವೆಲ್ದಾಗ ಕಲಿತಿದ್ದೆ, ಅದು ಭೀ ಯೂಟ್ಯೂಬ್ಲಿದ್ದು. ಸೊ ನೋಡ್ರಿ ಹಿಂಗೆ ಐತೆ ಬ್ರೌನ್ ಕಲರ್. ಈಗ ನೋಡ್ರಿ ಹಿಂಗೆ ಥೋಡ ಕೆಳಕ ಮಾಡ್ತೀರಿ ಅಂದ್ರೆ ತಾನೇ ಐತೆ. ಈಗ ಫೈನಲಿ ಈ ಥರ ಬ್ರೌನ್ ಕಲರ್, ಲೈಟಾಗಿ ಬ್ರೌನ್ ಕಲರ್ ಆದಮೇಲೆ ಇವೆಲ್ಲ ಹಾಕ್ಬೇಕು. ನಿಮ್ದು ಏನೇನೋ ಮುಂದ್ರಿ ಲಪಡ ನಾ ಎಲ್ಲ ಒಮ್ಮಿಗೆ ಹಾಕಿರ್ತಾರೆ. ಸೀದಾ ಸಾಲಿಡ್ ಒಂದೇ ಸಲ ಹಾಕಿ ಕೆಳಕ ಮಾಡ್ಬೇಕು ಒಂದು 5 ನಿಮಿಷ. ಸೊ ಗೈಸ್, ಈ ರೆಸಿಪಿ ನೀವು ನೋಡ್ರಿ, ಮಸ್ತ್. ನೀವು ಭೀ ಕಲೀರಿ, ನೀವು ಭೀ ಟ್ರೈ ಮಾಡಿರಿ. ಮನೆಗೆ ಮಾಡೋದು ಮಸ್ತ್ ಆಯ್ತದ. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ, ಮಸ್ತ್ ಸ್ಮೆಲ್ ಕೂಡ್ಲತ್ತದ. ಅದ್ರ ಬಾದ್ ಏನದ ಅಂತಂದ್ರೆ ನೀವು ವಿಡಿಯೋಕ್ಕೆ ಯಾರಾದ್ರೂ ಹೊಸೊಬ್ರು ಅದ್ರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಫುಲ್ ಇಚ್ಛೆ ಓಡಿಸ್ರಿ. ಮತ್ತು ಏನಪ್ಪ ಅಂತಂದ್ರೆ ನೀವು ಹೋದ ವಿಡಿಯೋದಾಗ ಒಪ್ಪು ಸಪೋರ್ಟ್ ಮಾಡಿರಿ. ಮಿನಿಮಮ್ 5 ಲೈಕರ್ ಹಾಕ್ಬೇಕು ಈ ವಿಡಿಯೋದಾಗ. ಹೋದ್ಸಲ ವಿಡಿಯೋದಾಗ 2 ಲೈಕ್ 3 ವ್ಯೂಸ್ ಆಗಿದ್ವು. ಅದು ಭೀ ನಮ್ಮ ದೋಸ್ತರೇ ಇದ್ವು. ಸೊ ಇವಾಗ ಏನದ ಅಂತಂದ್ರೆ ಅದು ಭೀ ನಮ್ಮ ದೋಸ್ತಿರಕ್ಕ ನಮ್ಮ ದೋಸ್ತ್ ಒಬ್ಬರೇ ಇದ್ವಿ. 2 ಚಾನಲ್ದಾಗ ಹೋಗಿ ನೋಡ್ಯಾರ ಅವರೇ. ಸೊ ಈ ವಿಡಿಯೋ ಫುಲ್ಲು ಗಿಚ್ಚಾಗಿ ಕೊಡ್ತೀನಿ. ಬರ್ತೀನಿ ಮತ್ತೊಂದು ವಿಡಿಯೋದಾಗ ರೆಸಿಪಿ. ಸರಿ, ಊಟ ಮಾಡ್ಬೇಕು ಸಿಕ್ಕವು ಬರ್ರಿ. ಫೈನಲಿ ನಮ್ದು ರೆಡಿ ಆಲತ್ತದ. ಆಯ್ತು, ಈಗ ಲಾಸ್ಟಿಗೆ ಥೋಡೆ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಬೀಟಿ ಇದು ಫ್ಲೇಮ್ ಅಂಬೋದು ಮೀಡಿಯಮ್ದಾಗ ಇಕ್ಬೇಕು. ಅದ್ರ ಬಾದ್ ಥೋಡೆ ಮುಚ್ಚ್ರಿ. ಒಂದು 5-10 ನಿಮಿಷ ಮುಚ್ಚಿದ್ರಿ ಅಂದ್ರೆ ಮಸ್ತ್ ಆಯ್ತದೆ. ಈಗ ಫ್ಲೇಮ್ ಥೋಡೆ ಕಮ್ಮಿ ಇಕ್ತಾನ ಆಯ್ತು ಇಟ್ರಿ ಅಂದ್ರೆ ರೆಡಿ ಆಗ್ತದೆ. ಒಂದು 10 ನಿಮಿಷದಾಗಲ್ಲ, ಒಂದು 5 ನಿಮಿಷದಾಗ. ಸೊ ಬರ್ರಿ, ಈ ವಿಡಿಯೋದಾಗ ನೀವು ಎಗ್ ರೆಸಿಪಿ ಕಲ್ತಿರೇನೋ ಅನ್ಕೋತೀನಿ. ಸೊ ಈ ವಿಡಿಯೋದಾಗ ಮಿನಿಮಮ್ 5 ಲೈಕರ ಬರಬೇಕು ಅಂತ ನಾವು ಭಾವಿಸ್ತೀನಿ. ಸೊ ಊಟ ಮಾಡತ್ರ ಸಿಗಂಬರ್ರಿ. ರೆಸಿಪಿ ಹೆಂಗಾಗ್ಯದ ಅಂತ ಅದ್ರ ವ್ಯೂ ಕೂಡ ನಾನು ನಿಮ್ಗೆ ಕೊಡ್ತಾ. ಸೊ ಲೆಟ್ಸ್ ಬನ್ನಿ, ಒಂದು 5 ನಿಮಿಷ ಇಲ್ಲ 10 ನಿಮಿಷ ಬಿಟ್ಟು ಆರಾಮ್ ಸರಿ ತೆಗಂಬರ್ರಿ. ಸೊ ಗಾಯ್ಸ್, ಎಗ್ ರೆಸಿಪಿ ನೋಡ್ರಿ ನೀವು ಏಕ್ದಮ್ ಸಾಲಿಡ್ ಆಗ್ಯದ. ಟೆಸ್ಟ್ ಮಾಡಿ ತೋರಿಸ್ತಾನೆ ನಾನು ಹಂಗೆ ನೋಡ್ರಿ. एकदम सॉलिड ಆಗ್ಯದ, ಮಸ್ತ್ ಆಗ್ಯದ. ಒಬ್ಬ ಲಾಸ್ಟ್ ಲೆವೆಲೇ ಥೋಡೆ ಉತ್ಕೊಂಬದ, ಹಂಗೇನಿಲ್ಲ, ಅಡ್ಜಸ್ಟ್ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.